ಚಿಕ್ಕದಾಗಿರುವ ನಮ್ಮ ಈ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ನಮಗೆ ಕಲಿಯುತ್ತಾ ಕೂರಲಿಕ್ಕೆ ಆಲ್ಮೋಸ್ಟ್ ಸಾಧ್ಯವಿಲ್ಲ. ಆದ್ದರಿಂದ ಹಿರಿಯರ ಮಾತನ್ನು ಕೇಳು, ಅದರಿಂದ ಕಲಿ, ಅವರ ಅನುಭವದಿಂದ ತಿಳಿದುಕೊಂಡು ಅದರಿಂದ ಕಲಿತುಕೋ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ಸ್ಯೂಮರ್ ಆಗುವುದಕ್ಕಿಂತ ಕ್ರಿಯೇಟರ್ ಆಗು. ಸಿ ವಾಟ್ ಐ ಮೀನ್ ಈಸ್ ಲೈಕ್ ವ್ಯಾಪಾರಿ ಆತ ತಾನು ಏನು ಮಾಡುವುದರಿಂದ ತನ್ನ ವ್ಯಾಪಾರ ವೃದ್ಧಿಯಾಗುತ್ತೆ, ಜೊತೆಗೆ ನಾನು ಅಭಿವೃದ್ಧಿಯಾಗಬಹುದು ಎಂದು ಯೋಚಿಸುತ್ತಾನೆ, ಅದರ ಕಡೆ ಕಾರ್ಯಪ್ರವೃತ್ತನಾಗುತ್ತಾನೆ. ಜನರಿಗೆ ವ್ಯಾಲ್ಯೂಯೇಬಲ್ ಆಗಿರುವುದನ್ನು ಪ್ರೊವೈಡ್ ಮಾಡು, ಲೈಕ್ ಅವರಿಗೆ ಹೆಲ್ಪ್ ಆಗುವಂತಹ ಸರ್ವಿಸ್ ಆರ್ ಪ್ರಾಡಕ್ಟ್ಸ್ ಅನ್ನು ಪ್ರೊವೈಡ್ ಮಾಡು ಆರ್ ಕ್ರಿಯೇಟ್ ಮಾಡಿ ನೀಡು. ಸಿ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಸಂಸ್ಥೆಯನ್ನು ತೆಗೆದುಕೊಳ್ಳಿ, ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಲ್ಲ ಇತರೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ತೆಗೆದುಕೊಳ್ಳಿ. ಅವರ ಇನ್ನೋವೇಟಿವ್ ಫೀಚರ್ಸ್ನ ಪರಿಣಾಮದಿಂದಾಗಿ 5 ನಿಮಿಷ ಎಂದು ಹಿಡಿದುಕೊಂಡಿದ್ದು ಗಂಟೆಗಟ್ಟಲೆ ಟೈಮ್ ಅಲ್ಲೇ ಹೋಗುತ್ತೆ. ನಾವು ಕನ್ಸ್ಯೂಮ್ ಮಾಡುವುದರಿಂದ ಅವರಿಗೆ ಲಾಭ ಆಗುತ್ತೆ, ಆದರೆ ಟೈಮ್ ಹೋಗುವುದು ನಮ್ಮದಲ್ವಾ? ಸಿ ದಿಸ್ ಈಸ್ ಜಸ್ಟ್ ಆನ್ ಎಕ್ಸಾಂಪಲ್ ಆ್ಯಂಡ್ ಇದನ್ನು ತಪ್ಪು ಎಂದು ಹೇಳಲಿಕ್ಕೂ ಆಗುವುದಿಲ್ಲ. ಆ್ಯಂಡ್ ಇದನ್ನೇ ನಾನಿಲ್ಲಿ ನಿಮಗೆ ಹೇಳ್ತಾ ಇರುವುದು, ಕನ್ಸ್ಯೂಮರ್ ಆಗಿ ಕುಳಿತುಕೊಳ್ಳುವುದಕ್ಕಿಂತ ಕ್ರಿಯೇಟರ್ ಆಗು ಎಂದು. ಆ್ಯಂಡ್ ಈ ವಿಷಯದಲ್ಲಿ ಇನ್ನೋವೇಟಿವ್ ಐಡಿಯಾಸ್ಗಳಿದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ, ಮೇ ಬಿ ಯಾರಿಗಾದರೂ ಹೆಲ್ಪ್ ಆದರೂ ಆಗಬಹುದು. ಆ್ಯಂಡ್ ಅದರ ಜೊತೆ ನಿಮ್ಮ ಹಣದ ಮೌಲ್ಯ ತಿಳಿದುಕೊಳ್ಳಿ. ಸಿ ಇಲ್ಲಿ ಏನಾಗುತ್ತೆ ಅಂದರೆ, ಯೌವನದ ಟೈಮ್ನಲ್ಲಿ ಶರೀರದಲ್ಲಿ ಬಿಸಿ ರಕ್ತ ಹರಿಯುತ್ತಿರುವ ಪರಿಣಾಮದಿಂದಾಗಿ ಮೋಸ್ಟ್ ಆಫ್ ದಿ ಟೈಮ್ ಆ ಟೈಮ್ನಲ್ಲಿ ಯಾವುದರದ್ದಾಗಲಿ ಮೌಲ್ಯ ಅಥವಾ ಮಹತ್ವ ಅಷ್ಟೇನೂ ತಿಳಿದಿರುವುದಿಲ್ಲ. ಆ್ಯಂಡ್ ಇಂಥ ಟೈಮ್ನಲ್ಲಿ ಹಣದ ಮೌಲ್ಯ ಎಲ್ಲಿಂದ ತಾನೇ ತಿಳಿಯುತ್ತೆ? ಆ್ಯಂಡ್ ಇದರ ಮೌಲ್ಯ ಯಾವಾಗ ತಿಳಿಯುವುದು ಗೊತ್ತಾ? ಜೇಬು ಖಾಲಿ ಇರುವಾಗ. ಆ್ಯಂಡ್ ಹಣ ಇಲ್ಲ ಅಂದರೆ ನಮ್ಮವರು ಸಹ ಬೇರೆಯವರಾಗಲಿಕ್ಕೆ ಸಮಯ ಹಿಡಿಯುವುದಿಲ್ಲ. ನಿಮಗೂ ಇದರ ಅನುಭವ ಆಗಿರಬೇಕಲ್ವಾ? ಎನಿವೆ ವಾಟ್ ಐ ಮೀನ್ ಈಸ್, ಹಣ ಎಂದಿಗೂ ಸುಲಭವಾಗಿ ದೊರೆಯುವುದಿಲ್ಲ, ಅದಕ್ಕಾಗಿ ಹಗಲಿರುಳು ಕಷ್ಟಪಟ್ಟು ಶ್ರಮಿಸಬೇಕು. ಸಿ ನೀವು ಮೇ ಬಿ ಈಗ ಅರ್ನಿಂಗ್ ಅನ್ನು ಮಾಡ್ತಾ ಇಲ್ಲದೇನೇ ಇರಬಹುದು, ಆದರೆ ನಿಮಗಾಗಿ ಯಾರು ಅರ್ನ್ ಮಾಡ್ತಾ ಇದ್ದಾರೋ ಅವರು ಬಹಳ ಕಷ್ಟಪಟ್ಟು ಪ್ರತಿಯೊಂದು ರೂಪಾಯಿಯನ್ನು ಸಂಪಾದಿಸುತ್ತಿದ್ದಾರೆ. ಆದ್ದರಿಂದ ಇದನ್ನು ಸರಿಯಾದ ಜಾಗದಲ್ಲಿ ಉಪಯೋಗಿಸು. ಸಿ ಕೇವಲ ಹಣವನ್ನು ಉಳಿಸು ಆ್ಯಂಡ್ ಉಳಿಸುತ್ತಾ ಹೋಗು ಎಂದು ನಾನಿಲ್ಲಿ ಹೇಳ್ತಾ ಇಲ್ಲ, ಬದಲಾಗಿ ಅದನ್ನು ಹೇಗೆ ಉಪಯೋಗಿಸಬೇಕೆಂದರೆ ಅದು ತನ್ನ ಜೊತೆಗೆ ನಿನ್ನನ್ನು ವೃದ್ಧಿಗೊಳಿಸಬೇಕು. ಥಿಂಕ್ ಅಬೌಟ್ ಇಟ್.